ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಎಕ್ಸಾಮಿನೇಷನ್ ಇನ್ನೇನು ನಾಳೆ ಮತ್ತು ನಾಡಿದ್ದು ಸ್ಟಾರ್ಟ್ ಆಗ್ತಾ ಇದೆ. ಸೊ KCET ಎಕ್ಸಾಮಿನೇಷನ್ಗೆ ಯಾರ್ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ದೀರಾ ಅವರು ಕೆಲವೊಂದಷ್ಟು ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದು 2025ಗೆ ಇದ್ದಂತಹ ಡ್ರೆಸ್ ಕೋಡ್ ಆಗಿತ್ತು. ಅದೇ ಡ್ರೆಸ್ ಕೋಡ್ ಫಾಲೋ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದಷ್ಟು ರೂಲ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದೆಷ್ಟನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. KEA ಈ ಒಂದು ಎಕ್ಸಾಮಿನೇಷನ್ನ ನಡೆಸೋದ್ರಿಂದ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ನೀವಿನ್ನೂ ನೋಡಿಲ್ಲ ಅಂತ ಅಂದರೆ ವಿಸಿಟ್ ಮಾಡಿ ನೋಡ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ KCET ಎಕ್ಸಾಮಿನೇಷನ್ಗೆ ಯಾರ್ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಸ್ಕ್ರೀನಿಂಗ್ ನಡೆಯುತ್ತೆ. ಸೊ ನೀವೇನಾದರೂ ಪ್ರಾಹಿಬಿಟೆಡ್ ಐಟಮ್ನ ತೊಗೊಂಡು ಹೋಗ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಸ್ಕ್ರೀನಿಂಗ್ ನಡೆಯುತ್ತೆ. ಹಾಗೆಯೇ ಫೇಶಿಯಲ್ ರೆಕಗ್ನೈಸೇಷನ್ಗೋಸ್ಕರ ಅವರು ಕೆಲವೊಂದಷ್ಟು ಮೊಬೈಲ್ ಆ್ಯಪ್ಗಳನ್ನು ಅಥವಾ AI ಬೇಸ್ಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮನ್ನು ರೆಕಗ್ನೈಸ್ ಮಾಡಬಹುದು. ಈ ರೀತಿಯಾಗಿ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಓಕೆನಾ. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಫುಲ್ ಸ್ಲೀವ್ ಇರೋ ಅಂತಹ ಡ್ರೆಸ್ಸಸ್ಗಳು ಅಲ್ಲೂ ಇರೋದಿಲ್ಲ. ಆಫ್ ಸ್ಲೀವ್ ಇರೋ ಅಂತಹ ಸಿಂಪಲ್ ಡಿಸೈನ್ ಇರೋ ಅಂತಹ ಡ್ರೆಸ್ಗಳನ್ನೇ ಹಾಕ್ಕೊಳ್ಬೇಕಾಗತ್ತೆ. ಆದಷ್ಟು ಕಾಲರ್ ಇರೋ ಅಂತಹ ಶರ್ಟ್ಗಳು, ಬಟನ್ ಹೆಚ್ಚಾಗಿರುವಂತಹ ಶರ್ಟ್ಗಳು, ಆಮೇಲೆ ಜಿಪ್ ಮತ್ತು ಪಾಕೆಟ್ಗಳು ಹೆಚ್ಚಾಗಿರುವಂತಹ ಪ್ಯಾಂಟ್ಗಳನ್ನು ಅವಾಯ್ಡ್ ಮಾಡಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಜ್ಯುವೆಲ್ರಿಗೆ ಬಂದರೆ ಯಾವುದೇ ರೀತಿಯಾದಂತಹ ಜ್ಯುವೆಲ್ರಿನೂ ಕೂಡ ಅಲೋ ಇರೋದಿಲ್ಲ ಎಕ್ಸೆಪ್ಟ್ ಮಂಗಳಸೂತ್ರ. ಮದುವೆ ಆಗಿರೋ ಅಂಥವರಿಗೆ ಮಂಗಳಸೂತ್ರ ಅಲೋ ಮಾಡ್ತಾರೆ. ನೆಕ್ಸ್ಟು ಸ್ಲಿಪ್ಪರ್ಸಿಗೆ ಬಂದರೆ ಹೀಲ್ಡ್ ಸ್ಲಿಪ್ಪರ್ಸ್ ಎಲ್ಲ ಹಾಕೋ ಹಾಗಿಲ್ಲ, ಫ್ಲಾಟ್ ಆಗಿರೋದು ಹಾಕಬೇಕಾಗತ್ತೆ. ಶೂಸ್ ಅಂತೂ ಅಲೋನೇ ಇರೋದಿಲ್ಲ. ನೆಕ್ಸ್ಟು ನಿಮ್ಮ ಫೇಸ್ನ ಹೈಡ್ ಮಾಡ್ಕೊಳ್ಳೋ ಹಾಗೆ ನೀವು ಡ್ರೆಸ್ ಮಾಡಿಕೊಂಡು ಹೋಗೋ ಹಾಗಿಲ್ಲ. ಪೂರ್ತಿಯಾಗಿ ಫೇಸ್ ಕಾಣಬೇಕಾಗುತ್ತೆ. ಕಿವಿ ಇದೆಲ್ಲನೂ ಕೂಡ ನೀಟಾಗಿ ಕಾಣಬೇಕಾಗುತ್ತೆ. ಮಾಸ್ಕ್ ಈ ರೀತಿಯಲ್ಲಿ ಹಾಕೋ ಹಾಗಿಲ್ಲ. ನೆಕ್ಸ್ಟು ನಿಮ್ಮ ಪರ್ಸ್ನಲ್ ಐಟಮ್ಸ್ ಏನೇನು ಇರುತ್ತೆ ಅಲ್ವಾ, ಈಗ ವ್ಯಾಲೆಟ್ ಆಗಿರ್ಬೋದು, ವಾಚಸ್ಸು, ಆಮೇಲೆ ಏನಾದರೂ ಜ್ಯುವೆಲ್ರಿ, ರಿಂಗು ಅದೆಲ್ಲನೂ ಹಾಕ್ಕೊಂಡು ಹೋಗಿದ್ರೆ ಅದ್ಯಾವುದೂ ಕೂಡ ಹಲೋ ಇಲ್ಲ. ಎಲೆಕ್ಟ್ರಿಕ್ ಐಟಮ್ಸು ಇದು ಆಗಿರ್ಬೋದು, ಪೇಪರು, ಪೆನ್ಸಿಲು, ನೀವು ರಿವಿಷನಿಗೆ ತೊಗೊಂಡು ಹೋಗಿದ್ರೆ ಬುಕ್ಸು, ಇದೆಲ್ಲನೂ ಕೂಡ ಇದರಲ್ಲಿ ಯಾವುದೂ ಕೂಡ ಹಲೋ ಇರೋದಿಲ್ಲ. ನೆಕ್ಸ್ಟು ಇನ್ನೊಂದು ಆ ನೋಟಿಫಿಕೇಷನಲ್ಲಿ ಕೊಟ್ಟಿರೋದೇನು ಅಂತ ಅಂದರೆ ನಿಮ್ಮ ಪರ್ಸ್ನಲ್ ಐಟಮ್ಸ್ ಏನೇನಿರುತ್ತೆ ಅದು ಎಲ್ಲನೂ ಕೂಡ ಇಡೋದಕ್ಕೆ ಎಕ್ಸಾಮಿನೇಷನಲ್ ಸೆಂಟರಲ್ಲಿ ಸ್ಟೋರಿಂಗ್ ಪ್ಲೇಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನೀವು ಆದಷ್ಟು ಬೆಲೆ ಬಾಳೋ ಅಂಥ ವಸ್ತುಗಳನ್ನು ಯಾವುದೂ ಕೂಡ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ, ಮನೆಯಲ್ಲೇ ಇಟ್ಬಿಟ್ಟು ಹೋಗಿ. ಸೊ ಅಲ್ಲಿ ಹೇಳೋದಕ್ಕಾಗೋದಿಲ್ಲ, ಒಂದೊಂದು ಕಡೆ ಇದ್ರೂ ಇರುತ್ತೆ, ಬ್ಯಾಗೆಲ್ಲ ಇಡೋದಕ್ಕೆ ಒಂದೊಂದು ಕಡೆ ಇರೋದಿಲ್ಲ. ಹಾಗಾಗಿ ತುಂಬ ಕಾಸ್ಟ್ಲಿ ಐಟಮ್ಸ್ ಏನೂ ಕೂಡ ತೊಗೊಂಡು ಹೋಗಬೇಡಿ. ಈಗ ಸ್ಪೆಷಲ್ ನೋಟಿಸ್ ಬಗ್ಗೆ ಬರೋಣ. ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಹಾಗೆ ರಿಲಿಜಿಯಸ್ ಕ್ಲಾತ್ಸ್ನ ಹಾಕ್ಕೊಂಡು ಎಕ್ಸಾಮಿನೇಷನ್ನ ಬರಿತೀನಿ ಅನ್ನೋರಿಗೆ ಒಂದು ಸ್ಪೆಷಲ್ ನೋಟಿಫಿಕೇಷನ್ ಇದೆ. ಅದೇನು ಅಂತ ನಾನು ಹೇಳ್ತೀನಿ. ಓಕೆನಾ. ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಏನಿದ್ದೀರಾ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ 2 ಅವರ್ಸ್ ಮುಂಚಿತವಾಗೇ ಹೋಗಬೇಕಾಗತ್ತೆ. ಮತ್ತು ಹೋಗುವಾಗ ನಿಮ್ಮ UDID ಕಾರ್ಡ್ನ ಜೊತೆಗೆ ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ವ್ಯಾಲಿಡ್ ಆಗಿರುವಂಥ ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ತೊಗೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕು. ಸೊ ನಿಮಗೆ ಬೆಳಿಗ್ಗೆ ಎಕ್ಸಾಮ್ 10:30ಗೆ ಸ್ಟಾರ್ಟ್ ಆಗೋ ಹಾಗಿದ್ರೆ ನೀವು 8:30ಗೆ ಸೆಂಟರ್ ಹತ್ರ ಇರಬೇಕಾಗುತ್ತೆ. 2:30ಗೆ ಸ್ಟಾರ್ಟ್ ಆಗುವಂತಹ ಎಕ್ಸಾಮ್ಗೆ 12:30ಗೆ ನೀವು ಎಕ್ಸಾಮಿನೇಷನ್ ಸೆಂಟರಲ್ಲಿ ಇರಬೇಕಾಗತ್ತೆ. ಸೊ ಯಾಕೆ ಅಂತ ಅಂದರೆ ನಿಮಗೆ ಸ್ಪೆಷಲ್ ಸ್ಕ್ರೀನಿಂಗ್ ನಡೆಯುತ್ತೆ. ನಾನು ಹೇಳಿದೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಮಾಡೋದಕ್ಕಿಂತ ಮುಂಚೆ ಸ್ಕ್ರೀನಿಂಗ್ ನಡೆಯುತ್ತೆ. ಏನಾದರೂ ಪ್ರಾಹಿಬಿಟೆಡ್ ಐಟಮ್ಸ್ ಏನಾದರೂ ತೊಗೊಂಡು ಹೋಗಿರ್ತಾರಾ ಅಂತ ಹೇಳ್ಬಿಟ್ಟು ಸ್ಕ್ರೀನಿಂಗ್ನ ನಡೆಸ್ತಾರೆ. ಹಾಗೆ ಈ ಒಂದು ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಸಪ್ರೇಟ್ ಆಗಿ ಸ್ಪೆಷಲ್ ಆಗಿ ಒಂದು ಸ್ಕ್ರೀನಿಂಗ್ನ ನಡೆಸ್ತಾರೆ. ನೀವು ಇಯರಿಂಗ್ ಹೇಡ್ಸ್ನ ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆಲ್ಲನೂ ಕೂಡ ಹಲೋ ಮಾಡ್ತಾರೆ. ಬಟ್
ಸ್ಕ್ರೀನಿಂಗ್ನ ನಡೆಸ್ಬಿಟ್ಟು ಅಲೋ ಮಾಡ್ತಾರೆ. ಹಾಗಾಗಿ ನೀವು 2 ಅವರ್ಸ್ ಮುಂಚಿತವಾಗೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಕೆಲವೊಂದಷ್ಟು ಸ್ಟೂಡೆಂಟ್ಸು ನಾನು ರಿಲೀಜಿಯಸ್ ಕ್ಲಾತ್ಸ್ನ ಹಾಕ್ಕೊಂಡು ಎಕ್ಸಾಮಿನೇಷನ್ಗೆ ಹೋಗ್ತೀನಿ ಅನ್ನೋಂಥವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಹಿಜಾಬ್ ಆಗಿರ್ಬೋದು, ಇಲ್ಲ ದುಪ್ಪಟ್ಟ ಹಾಕ್ತಾರೆ ಕೆಲವು ಕಡೆ. ಆ ರೀತಿಯಾಗಿ ನೀವೇನಾದರೂ ಹೋಗಬೇಕು ಅಂದರೆ ನಿಮಗೂ ಕೂಡ ಎಕ್ಸಾಮಿನೇಷನ್ಗೆ ಅಲೋ ಮಾಡ್ತಾರೆ. ಬಟ್ ನೀವು ಕೂಡ 2 ಅವರ್ಸ್ ಮುಂಚಿತವಾಗೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ನಿಮಗೂ ಕೂಡ ಸ್ಪೆಷಲ್ ಆಗಿ ಸ್ಕ್ರೀನಿಂಗ್ ನಡೆಯುತ್ತೆ. ನಂತರ ನಿಮ್ಮನ್ನು ಅಲೋ ಮಾಡ್ತಾರೆ. ಓಕೆನಾ? ಆದಷ್ಟು ಕೂಡ ಈ ಏನು ಡ್ರೆಸ್ ಕೋಡ್ ಇದೆ ಅದನ್ನು ಫಾಲೋ ಮಾಡಿ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ. ಅಲ್ಲಿ ಮತ್ತೆ ಪ್ರಾಬ್ಲಮ್ ಆದರೆ ನಿಮಗೆ ಎಕ್ಸಾಮ್ನ ಕರೆಕ್ಟಾಗಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಈ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಟರ್, ಆಮೇಲೆ ಇದೇನೇ ವಾಚಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಅವಾಯ್ಡ್ ಮಾಡಿ. ಅದೆಲ್ಲ ಅಲೋ ಕೂಡ ಇರೋದಿಲ್ಲ. ಓಕೆನಾ? ಸೊ ಇದಿಷ್ಟು ಕೂಡ ನೋಟಿಫಿಕೇಷನ್. ಇದೆರಡೂ ಕೂಡ ಏನು ಸ್ಪೆಷಲ್ ಆಗಿ ನೋಟಿಸ್ ಬಂದಿರೋ ಅಂಥದ್ದು. ಓಕೆನಾ? ಸೊ ಈ ಒಂದು 2 ಅವರ್ಸಿಗೆ ಮುಂಚೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು ಅಂತ ನಾನೇನು ಹೇಳಿದೆ, ಬರೀ ಈ ಒಂದು ಎಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಅಥವಾ ರಿಲಿಜಿಯಸ್ ಕ್ಲಾತ್ಸ್ನ ವೇರ್ ಮಾಡುವಂತಹ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಅಲ್ಲ, ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅದು ನಿಮ್ಮ ಅಡ್ಮಿಟ್ ಕಾರ್ಡಲ್ಲೂ ಕೂಡ ಇದೆ. ಬಟ್ ಯಾಕೆ ಅಂತ ಅಂದರೆ ಈಗ ಕೆಲವೊಂದು ಕಡೆ, ಎಲ್ಲ ಕಡೆನೂ ಅಲ್ಲ, ಕೆಲವೊಂದು ಕಡೆ ಟ್ರಾಫಿಕ್ ಇರುತ್ತೆ. ಸೊ ಕರೆಕ್ಟ್ ಟೈಮಿಗೆ ಹೋಗೋದಕ್ಕಾಗಲ್ಲ. ಆದಷ್ಟು ಬೇಗ ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ. ನೆಕ್ಸ್ಟು ಅಲ್ಲಿ ಬ್ಲಾಕ್ಗಳು ಬೇರೆ ಇರುತ್ತೆ ದೊಡ್ಡ ದೊಡ್ಡ ಕಾಲೇಜಲ್ಲಿ. ಅದನ್ನೆಲ್ಲ ನೀಟಾಗಿ ನೋಡಿಬಿಟ್ಟು ನೀವು ಎಕ್ಸಾಮ್ನ ಬರಿಬೇಕಾಗತ್ತೆ. ಸ್ವಲ್ಪ ಲೇಟ್ ಆದರೆ ಮತ್ತು ಗಡಿಬಿಡಿನಲ್ಲಿ ನಿಮಗೆ ಮೈಂಡು ಬ್ಲಾಕ್ ಆಗೋವಂಥದ್ದು, ಎಕ್ಸಾಮಿನೇಷನ್ ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕಾಗದೇ ಇರೋವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಸೊ KCET ಎಕ್ಸಾಮಿನೇಷನ್ ಬಂದು ತುಂಬ ಇಂಪಾರ್ಟೆಂಟ್ ಆದಂತಹ ಎಕ್ಸಾಮಿನೇಷನ್. ನಿಮ್ಮ ಕೆರಿಯರ್ನ ಡಿಸೈಡ್ ಮಾಡುವಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಸೆಂಟರ್ ಹತ್ರ ಹೋಗಿ ಮತ್ತು ಪೂರ್ತಿ ಕಾಮಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ನೋಟಿಫಿಕೇಷನ್ ಏನಿದೆ, ಅಫಿಷಿಯಲ್ ನೋಟಿಫಿಕೇಷನ್, ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕೆರಿಯರ್ಗೆ ಬೇಕಾಗುವಂತಹ ಒಳ್ಳೊಳ್ಳೆ ಮಾಹಿತಿ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಥ್ಯಾಂಕ್ ಯು.